ತಾಲೂಕಿನ ನಗರಗೆರೆ ಬಳಿಯ ತಿರುವಿನಲ್ಲಿ ಜೂನ್ 7ರ ಶುಕ್ರವಾರ ಮುಂಜಾನೆ ಭೀಕರ ಅಪಘಾತ ಸಂಭವಿಸಿದ್ದು 3 ಮಂದಿ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಓರ್ವನ ಸ್ಥಿತಿ ಗಂಭೀರವಾಗಿದೆ. ನಗರಗೆರೆ ತಿರುವಿನಲ್ಲಿ ಕಾರು ಚಾಲಕನ ನಿಯಂತ್ರಣ ತಪ್ಪಿ ತಗ್ಗು ಪ್ರದೇಶಕ್ಕೆ ನುಗ್ಗಿದ ಪರಿಣಾಮ ಈ ಅಪಘಾತ ಸಂಭವಿಸಿದೆ ಎನ್ನಲಾಗಿದೆ. ಅಪಘಾತದಲ್ಲಿ ವಾಟದ ಹೊಸಹಳ್ಳಿಯ ಬೆಸ್ಕಾಂ ಶಾಖೆಯಲ್ಲಿ ಕೆಲಸ ಮಾಡುತ್ತಿದ್ದ ಬೆಸ್ಕಾಂ ಲೈನ್ಮನ್ಗಳಾದ 28 ವರ್ಷದ ಶ್ರೀಧರ್, 38 ವರ್ಷದ ವೇಣುಗೋಪಾಲ್, 37 ವರ್ಷದ ಮಂಜುನಾಥ್ ಅನ್ನೋರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದು, ಶಿವಕುಮಾರ್ ಅನ್ನೋರಿಗೆ ಗಾಯಗಳಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ. ಕಾರು ಆಯತಪ್ಪಿ ರಸ್ತೆಯ ಪಕ್ಕದ ಹಳ್ಳಕ್ಕೆ ಉರುಳಿ ಬಿದ್ದಿದೆ. ಘಟನೆಯಲ್ಲಿ 3 ಸ್ಥಳದಲ್ಲಿ ಸಾವನ್ನಪ್ಪಿದ್ದು, ಮತ್ತೋರ್ವನ ಸ್ಥಿತಿ ಗಂಭೀರವಾಗಿದ್ದು ಬೆಂಗಳೂರಿನ ಆಸ್ಪತ್ರೆಗೆ ರವಾನಿಸಲಾಗಿದೆ ಅಂತ ತಿಳಿದು ಬಂದಿದೆ. ಇನ್ನು ಸ್ಥಳಕ್ಕೆ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಮೃತದೇಹಗಳನ್ನು ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದ್ದಾರೆ. ವರ್ಕ್ ಮಾಡೋದ್ರಲ್ಲಿ 4 ಜನ ವಾಸ ಇರೋದು ಮಂಜಪ್ಪ ಬಂದು ಬೆಳವಣಿಗೆ 4 ಜನ ಕೂಡ ಮಂಜಪ್ಪ ಶಿವಕುಮಾರ್ ವೇಣುಗೋಪಾಲ್ ನಿನ್ನೆ ಲೈನ್ ಟ್ರಾವೆಲ್ ಇಲ್ವಾ? ಅಲ್ಲ, ನಿನ್ನೆ ಬೆಳಿಗ್ಗೆ ನಿನ್ನೆ ಮಧ್ಯಾಹ್ನ ಎಲ್ಸಿ ಕೊಟ್ಟಿದ್ರು ಅವಾಗ ಅಷ್ಟೇ. ಇವರೇ ಹೋಗಿದ್ರು ಅಟೆಂಡ್ ಮಾಡಕ್ಕೆ. ನಮ್ಮ ಮಂಜಪ್ಪ ಮತ್ತು ಇಲ್ಲ, ಇವು ಕೆಪಿಟಿ ಸ್ಟೇಷನ್ ಮಾತ್ರ. ಲೈನ್ ಟ್ರಾವೆಲ್ ನೀವು ಹೋಗಿಲ್ಲ ಸಾಹೇಬ್ರೆ. ಲೈನ್ ಟ್ರಾವೆಲ್ಗೆ ಕೆಪಿಟಿಸಿ ಅಲ್ಲಿ ಅವ್ರು ಹೋಗಲ್ಲ. ಬೆಸ್ಕಾಂ ಅವ್ರು ಮಾತ್ರ ಹೋಗೋದು. ಇವ್ರು ಹೆಂಗೆ 4 ಜನ ಮೀಟ್ ಆದ್ರು ಅದು